ಒಂದು ವಾರ ಆಯ್ತಾ? ಒಂದು ವಾರ ಆಯ್ತು. ಓಕೆ ಓಕೆ. ಇದು ಪಂಚಲೋಹದಿಂದ ಮಾಡಿರೋದ? ಪಂಚಲೋಹ, ಚಿನ್ನ, ಬೆಳ್ಳಿ, ತಾಮ್ರ, ಹಿತ್ತಾಳೆ ಮತ್ತೆ ಕಬ್ಬಿಣ 5 ಲೋಹಗಳಿಂದ ನಿರ್ಮಾಣ ಮಾಡಿರುವಂತದ್ದು. ಹೌದಾ? ಎಷ್ಟು ಕೆಜಿ ಇದೆ ಟೋಟಲ್? ಸರಿಸುಮಾರು 35 ಟನ್ ಐತೆ, ಅಂದ್ರೆ 35,000 ಕೆಜಿ. 35,000 ಕೆಜಿ ಅಂದ್ರೆ ಒಳಗಡೆ ಟೊಳ್ಳಿಲ್ವಾ ಇದು? ಟೊಳ್ಳು ಐತೆ, ಆದ್ರೂ ಒಂದು ಬೆರಳೆ ಬಂದು 15ರಿಂದ 16 ಕೆಜಿ ಬರ್ತದೆ. ಒಂದ್ ಬೆರಳು. ಹೌದಾ? ಒಂದೊಂದು ಬೆರಳುಗಳು. ಅದೊಂದು ಕಮಾಂಡ್ಲ ಐತೆ ನೋಡಿ, ಕಮಾಂಡ್ಲನೆ ಬಂದು ನಮ್ ನೋಡಕ್ಕೆ ಸಣ್ಣ ಕಾಣಿಸ್ತದೆ. ಅದೊಂದೇ 100 ಕೆಜಿ ಐತೆ. ಹೌದಾ? ಅಂದ್ರೆ ಇದು ನಾನು ಕೇಳ್ಪಟ್ಟೆ, ಇದು ಭಕ್ತಾದಿಗಳದ್ದು ಎಲ್ಲ? ಭಕ್ತಾದಿಗಳು ಅಂದ್ರೆ ಅವ್ರ ಮನೇಲಿ ವೇಸ್ಟ್ ಆಗಿರೋಂತ ಹಳೆ ಹಿತ್ತಾಳೆ, ತಾಮ್ರದ ವಸ್ತುಗಳು ಇರ್ತಲ್ಲ, ಅದೆಲ್ಲಾನು ಯೂಸ್ ಮಾಡಿರುವಂತದ್ದು. ಓಹೋ, ಅಂದ್ರೆ ಎಲ್ಲಾ ಭಕ್ತಾದಿಗಳು ಎಲ್ಲ ಪಾತ್ರೆ ಕೊಡಿ ಅವ್ರ ಸಹಕಾರದಿಂದ ಅವರೆಲ್ಲ ತಂದು ಕೊಟ್ಟಿರೋದ್ರಿಂದ ಅದನ್ನ ಕರಗಿಸಿ ಮಾಡಿರುವಂತದ್ದು. ಇದನ್ನ ಮಾಡಿದವ್ರು ಯಾರು? ಮುಸ್ಲಿಮ್ಸ್ ಅವರು. ಹೌದಾ? ಅವ್ರ ಹೆಸರು? ಅವರು ಪಠಾನ್ ಅಂತ. ಪಠಾನ್ ಅಂತ. ಇಲ್ಲಿ ಅವರು ಬೆಂಗಳೂರಿನವರು. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಬಂಧುಗಳೇ. ಇದಕ್ಕೆ ಇಲ್ಲಿ ಇದೆತ್ತಿ ಇಡಬೇಕು ಅಂತ ಇಲ್ಲಿ ಕ್ರೈನ್ಗಳು ಕೂಡ ಸಿಕ್ಲಿಲ್ಲ. ಒಂದು ಹೊರಗಡೆಯಿಂದ ಕ್ರೈನ್ಗಳು ತರಿಸಿ ಒಂದು 2 ಕ್ರೈನ್ ನ ತರಿಸಿ ಎತ್ತಿಟ್ಟುವಂತದ್ದು. ಎಷ್ಟು ವರ್ಷ ಅಂತಿದ್ದು ಆಗೋದಕ್ಕೆ? 3 ವರ್ಷ ಆಯ್ತು. ಇದು 3 ವರ್ಷ ಆಯ್ತು. ದೊಡ್ಡ ಮಟ್ಟದಲ್ಲಿ ಸಿನಿಮಾಗಳಲ್ಲಿ ಸೆಟ್ ಆಗ್ತಾರಲ್ಲ ಆ ತರನೇ ಇದೆ. ಈ ಇದನ್ನ ನೋಡಿದ್ಮೇಲೆ ಬಹಳಷ್ಟು ಸಿನಿಮಾಗಳು ಬಂದು ಶೂಟ್ ಆಗ್ಬೋದು ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ ಈ ಜಾಗ. ನೋಡಿ, ತುಂಬಾ ದೊಡ್ಡದಾಗಿದೆ ಬಂಧುಗಳೇ. 66 ಅಡಿ ಎತ್ತರ ಅಲ್ಲ? ಅಲ್ಲ, 60 ಅಡಿ. 60 ಅಡಿ. ನೆಲ ಮಟ್ಟದಿಂದ 60. ಇಲ್ಲಿಂದ ಬಂದ್ರೆ ಮುಖ ಕಾಣಲ್ಲ. ದೂರದಿಂದಾನೇ ನೋಡ್ಬೇಕು. ತುಂಬಾ ಎತ್ತರದಲ್ಲಿದೆ. ಅಂದ್ರೆ ಇನ್ನೊಂದು ವಿಶೇಷ ಅಂದ್ರೆ ನಮ್ಮ ಲಾಂಛನ, ಮೈಸೂರು ಮಹಾರಾಜರ ಲಾಂಛನ ಮೇಯ್ನು ಅಮ್ಮನವ್ರಿಗೆ ಪದಕ, ಗಂಡಬೇರುಂಡ ಪದಕ. ಹೌದೌದು, ಅಲ್ಲೇ. ಎಷ್ಟು ಕೈಗಳು ಒಟ್ಟು? 18 ಕೈ. 18 ಕೈ. 18 ಆಯುಧಗಳು. ಅಂದ್ರೆ ಅದ್ರ ಒಂದೊಂದು ಆಯುಧಗಳಲ್ಲಿ ನಮ್ಮಲ್ಲಿ 18 ಶಕ್ತಿಪೀಠಗಳಿವೆ. 18 ಶಕ್ತಿಪೀಠಕ್ಕೂ ಒಂದೊಂದು ಆಯುಧ ತರ ಇದ್ ಮಾಡಿರೋದು. ಇದೇನೈತೆ 18 ಭುಜಗಳು. ಹಿಂದೆಗಡೆ ಈ ತರ ಸಿಂಹ ಬರ್ಬೇಕು. ಇನ್ನು ಸಿಂಹದ ಕೆಲಸ ಐತೆ. ಈ ತರ ಸಿಂಹ ಬರ್ತದೆ ಹಿಂದೆಗಡೆ. ಇದು ಮೊದ್ಲು ರೆಡಿ ಮಾಡ್ಕೊಂಡು ಈ ಪ್ರಕಾರದಲ್ಲಿ ಇದು ಹೆಂಗ್ ತಗೊಂಡು ಮಾಡಲ್ ತರ ಇದ್ರ ಪ್ರಕಾರ ತರ ಅದು ನಿರ್ಮಾಣ ಮಾಡಿರೋದು. ಬನ್ನಿ ಸುತ್ತ ನೋಡೋಣ. ಒಂದು ಸ್ವಲ್ಪ 360 ಡಿಗ್ರಿ ಯಾವ ಥರ ಕಾಣುತ್ತೆ ಅಂತ ಹಿಂಭಾಗ ಎಲ್ಲ ನೋಡೋಣ. ತುಂಬ ಎತ್ತರವಾಗಿದೆ ಬಂಧುಗಳೇ. ಇದು ಶ್ರಾವಣ ಬೆಳಗೊಳದ ಗೊಮ್ಮಟೇಶ್ವರ 52 ಅಡಿ ಅಲ್ಲ? 58 ಅಡಿ ಇರಬಹುದು. 58 ಅಡಿ. 57 ಅಡಿ. ಆ ಗೊಮ್ಮಟೇಶ್ವರಕ್ಕಿಂತ ಎತ್ತರದಲ್ಲಿ. ಒಬ್ಬ ನೋಡಿದ್ರ ಬಂಧುಗಳೇ ಹೇಗಿದೆ ಅಂತ. ಅಭಿಲಾಷ್ ಅವರೇ, ಇದು ನಾವು ನಿಮ್ದು ಬ್ಯಾನರ್ ನೋಡಿದ್ವಿ. ಇದು ಪ್ರಪಂಚದಲ್ಲಿ ಅತಿ ಎತ್ತರದ ಒಂದು ವಿಗ್ರಹ ಅಂದ್ರೆ ಪಂಚಲೋಹದಲ್ಲಿ ಮಾಡಿರೋದು ಅಂತ ಹೇಳಿದ್ರು. ಹೌದಾ? ಇದು ಖಂಡಿತವಾಗಿ. ಯಾಕಂತಂದ್ರೆ ಬೇರೆ ಕಡೆ ಎಲ್ಲ ಅತ್ಯಂತ ದೊಡ್ಡದಾದಂತ ಎತ್ತರದ ವಿಗ್ರಹಗಳನ್ನ ನಾವೆಲ್ಲ ಕಡೆ ನೋಡಿರ್ತೀವಿ. ಬಟ್ ಅದು ಕಲ್ಲುಂದಾಗಿರ್ತದೆ, ಇಲ್ಲ ಸಿಮೆಂಟ್ ಆಗಿರ್ತದೆ. ಆದ್ರೆ ಪಂಚಲೋಹವನ್ನ ಬಳಸಿ ನಾವು ಕೂಡ ಸಾಮಾಜಿಕ ಜಾಲತಾಣ ಇರ್ಬೋದು ಮತ್ತೆ ಒಂದಷ್ಟು ವಿಚಾರವಂತರುಗಳನ್ನ ತಿಳ್ಕೊಂಡಿರುವಂತದ್ದು. ಇಷ್ಟು ಎತ್ತರದಂತ ಪಂಚಲೋಹ ವಿಗ್ರಹ ಇಡೀ ವಿಶ್ವದಲ್ಲಿ ಇರಲಿಲ್ಲ. ಹಂಗಾಗಿ ಇದನ್ನ ಒಂದು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದೀವಿ. ಇದು ವಿಶ್ವದ ಅತ್ಯಂತ ಎತ್ತರದ ವಿಗ್ರಹ ಅಂತ. ಮತ್ತೆ ಇದು ನಿಜ ಕೂಡ ನಮ್ಮ ತಾಲೂಕಿಗೆ ಒಂದು ಕಿರೀಟ ಅಂತ ಹೇಳ್ತೀನಿ. ಯಾಕಂತ ಅಂದ್ರೆ ನಮ್ಮ ತಾಲೂಕು ಈಗಾಗಲೇ ಬೊಂಬೆಗಳಿಂದ ಇಡೀ ವರ್ಲ್ಡ್ ಫೇಮಸ್. ನಮ್ಗೆ ಇನ್ನೊಂದು ಕಿರೀಟ ಸಿಕ್ತಂಗಾಯ್ತು. ನಮ್ಮ ನೆಲದಲ್ಲಿ ನಿರ್ಮಾಣ ಆಗಿರುವಂತಹ ಈ ಒಂದು ಚಾಮುಂಡೇಶ್ವರಿ ವಿಗ್ರಹ